ಸಮಯ ಪಾಲನೆಯಿಂದ ಪ್ರಾಮಾಣಿಕತೆ ಸಾಧ್ಯ. ರೋಣನಗರದ ಪಂಚಾಯತ್ ಕಚೇರಿಯಲ್ಲಿ ಶ್ರೀ ಎಸ್ ಹಿತ್ತಲಗುತ್ತಿ ಇವರ ಸೇವಾ ನಿವೃತ್ತಿಯ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಸರ್ಕಾರಿ ನೌಕರರಲ್ಲಿ ಸಮಯ ಪಾಲನೆ ಇದ್ದಾಗ ಮಾತ್ರ ಪ್ರಾಮಾಣಿಕತೆ ಬರಲು ಸಾಧ್ಯ ಅಂತ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎಸ್ ಹಿತ್ತಲಗುತ್ತಿ ಅವರು ಹೇಳಿದರು. ಬುಧವಾರ ತಾಲೂಕ್ ಪಂಚಾಯತ್ ಸಭಾಭವನದಲ್ಲಿ ನಡೆದ ತಮ್ಮ ಸೇವಾ ನಿವೃತ್ತಿಯ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಅವರು ಮಾತನಾಡಿದರು. ಸರ್ಕಾರಿ ಸೇವೆಯಲ್ಲಿ ಸಮಯ ಅತ್ಯಂತ ಮಹತ್ವದ್ದು ಎನ್ನುವುದನ್ನು ಇಲಾಖೆಗೆ ಹೊಸದಾಗಿ ಬಂದಿರುವ ಸಿಬ್ಬಂದಿಗಳು ತಿಳಿದುಕೊಳ್ಳಬೇಕು. ಕಾರಣ ಸಮಯಕ್ಕೆ ಮಹತ್ವ ಕೊಟ್ಟಾಗ ಮಾತ್ರ ಸಮಸ್ಯೆಗಳನ್ನು ಬಗೆಹರಿಸಲು ಸಾಧ್ಯ ಎನ್ನುವಂಥ ಸತ್ಯವನ್ನು ಅರಿಯಬೇಕು. ಅಂದಾಗ ಮಾತ್ರ ಪ್ರಾಮಾಣಿಕತೆ ತನ್ನಿಂದ ತಾನೇ ಬರುತ್ತೆ ಅಂತ ಹೇಳಿದರು. ಸರ್ಕಾರಿ ನೌಕರನಾಗಿ 30 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದೇನೆ. ಎಲ್ಲಿಯೂ ಕೂಡ ಕಪ್ಪು ಚುಕ್ಕಿಯಲ್ಲ. ಸರ್ಕಾರ ಜಾರಿಗೆ ತಂದಂಥ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಟಿಸಿದರೆ ಸಾಕು, ನಮಗೆ ನೆಮ್ಮದಿ ಸಿಗುತ್ತೆ ಅನ್ನುವಂಥ ಭಾವನೆ ಪ್ರತಿ ನೌಕರರಲ್ಲಿ ಇರಬೇಕು ಅಂತ ಹೇಳಿದರು. ಸಮಸ್ಯೆಗಳು ಉದ್ಭವಿಸುವುದು ತನ್ನಕ್ಕಷ್ಟೇ ತಾನೇ ನಿಲ್ಲುತ್ತದೆ ಅಂತ ನೌಕರರು ನಾಗರಿಕರ ಸಮಾಜವನ್ನು ಗೌರವದಿಂದ ಕಾಣಬೇಕು ಎಂದರು. ನಾನು ರೋಣ ತಾಲೂಕಿಗೆ ಕೇವಲ 8 ತಿಂಗಳ ಹಿಂದೆ ಅಷ್ಟೇ ಬಂದು ಸೇವೆಯನ್ನು ಸಲ್ಲಿಸಿದ್ದು, ಸಿಬ್ಬಂದಿಗಳು ಕೆಲಸದ ವಿಷಯದಲ್ಲಿ ಸಹಕಾರ ಕೊಟ್ಟಿದ್ದಾರೆ. ಅಲ್ಲದೆ ತಾಲೂಕಿನ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸೇರಿದಂತೆ ಜನಪ್ರತಿನಿಧಿಗಳು ಸಹ ಒತ್ತಡ ಹಾಕದೆ ಸಹಕಾರ ನೀಡಿದ್ದು ಸ್ಮರಣೀಯವಾಗಿದೆ ಅಂತ ಅವರು ವೃತ್ತಿಯಲ್ಲಿ ನೌಕರರು ಪ್ರಾಮಾಣಿಕತೆ ಮೆರೆಯಬೇಕು ಅಂತ ಹೇಳಿದರು. ನಿವೃತ್ತ ಜಿಲ್ಲಾ ಪಂಚಾಯತ್ ಎಸ್ ಹಿತ್ತಲಗುತ್ತಿ ಅವರಿಗೆ ಇಲಾಖೆಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸನ್ಮಾನ ಜರುಗಿತು. ಅಧ್ಯಕ್ಷತೆಯನ್ನ RWS ಇ ಚಂದ್ರಕಾಂತ್ ವಹಿಸಿದ್ರು. MD ತೋಗುಣಸಿ ಹಾಗೂ ಎಸ್ ನಿಲ್ಗುಂದ, MS ಪಾಟೀಲ್, M ಮಹಾದೇವಪ್ಪ, ಶಂಕರಗೌಡ ಪಾಟೀಲ್, ಪ್ರವೀಣ್ ಚೋಳಿನ್, M ಕೇಸರಿ, SM ಪಲ್ಲಯ್ಯ ಸೇರಿದಂತೆ ಗುತ್ತಿಗೆದಾರರು ಉಪಸ್ಥಿತರಿದ್ದರು. ಪ್ರಭು ಸೋಮನ ಕಟ್ಟಿಯವರು ನಿರೂಪಣೆ ಮಾಡಿ ವಂದಿಸಿದರು. ವರದಿ SV ಸಂಕನಗೌಡರು. ಈ ಕುರಿತು ಅವರು ಈ ನಿಮ್ಮ ತಾಲೂಕದಾಗ ಒಂದು ಮಗುವಾಗಿ ಬಂದಾರ. ಅವ್ರ ಮನಸ್ಸು ಇಷ್ಟು ಮೃದು ಅದ ರೀ. ನಾನು ಇವಾಗ ನೋಡಿಲ್ಲ, 94ರಿಂದ ನೋಡೀನಿ. ಆದ್ರೆ ರೋಣದಾಗ ಅವ್ರ ಸ್ವಭಾವ ಏನು ಅನ್ನೋದು ಅವ್ರಿಗೆ ಗೊತ್ತಾಯ್ತೋ ಗೊತ್ತಿಲ್ಲ. ಆದರೆ ಅವ್ರ ಮಗುವಿಂದಾಗ ಮುಗ್ಧತೆ ಭಾಳ ಅವರಿಗೆ. ಅವರು ಕಶ್ಮಲೆ ಇಲ್ಲ, ಒಳಗೊಂದು ಹೊರಗೊಂದಿಲ್ಲ. ಅವರು ಇಂಥ ಒಂದು ವ್ಯಕ್ತಿ ಇವತ್ತು ನಮ್ಮ ಸರ್ಕಾರಿ ನೌಕರಿ ಸೇವೆಯಿಂದ ಹೋಗ್ತಾರಂದ್ರೆ ನಮ್ಗೆ ಭಾಳ ಗೊತ್ತಾಗ್ತದೆ. ಈಗ ಯಾಕಂದರೆ ಇಂಥ ಒಂದು ಒಳ್ಳೆಯ ಸ್ವಭಾವದವರು ಸಿಗೋದು ಭಾಳ. ಇದು ನಿಜವಾಗಿ ನಾನು ಆತ್ಮದಿಂದ ಬರೋ ಮಾತು. ಒಂದು ಮಗುವಿನ ಥರ ಯಾವಾಗಿದ್ದರೂ ಅವರು ಏನು ಮನಸ್ಸಿನಾಗಿರ್ತೋ ಅದನ್ನೇ ಹೇಳೋದು, ಅದನ್ನೇ ಮಾಡೋದು. ಅದಕ್ಕೆ ಅವ್ರ ಪರವಾಗಿ ನಿಮ್ಮ ಪತ್ರಿಕೆಯಲ್ಲಿ ರೋಣದವ್ರಿಗಾಗಲಿ ಏನೋ ತಪ್ಪು ಕಡೆಗಳಾದರೂ ದಯವಿಟ್ಟು ಅವ್ರ ಪರವಾಗಿ ಕ್ಷಮೆ ಮಾಡಿರಿ. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನೀವು ಹಾರೈಸ್ರಿ. ಅವರ ವಯೋನಿವೃತ್ತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಒಳ್ಳೆಯದಾಗಲಿ ಅಂತ ನಾನು ಬಯಸುವಂತ. ಗುರುಗಳೇ ತಮ್ಮ ಹೆಸರು? ಗುರುಗಳೇ ತಮ್ಮ ಹೆಸರು? ನಿಮ್ಮ ಹೆಸರು? ನನ್ನ ಹೆಸರು ವಿಜಯಕುಮಾರ, ಕಾರ್ಯನಿರ್ವಾಹಕ ಇಂಜಿನಿಯರ್, ಜಿಲ್ಲಾ ಪಂಚಾಯತ್. ಓಕೆ ಸರ್, ಥ್ಯಾಂಕ್ ಯು.